ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ಮಕ್ಕಳೇ, ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ನಮ್ಮ ಮಿದುಳಿಗೆ ಕೆಲಸವನ್ನ ಕೊಡುವಂತಹ ನಮ್ಮ ಯೋಚನಾ ಲಹರಿಯ ಮೇಲೆ ಪ್ರಭಾವ ಬೀರುವಂತಹ ಒಂದಷ್ಟು ಆಸಕ್ತಿದಾಯಕವಾದಂತಹ ಕ್ರಿಟಿಕಲ್ ಥಿಂಕಿಂಗ್ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಸೆಷನ್ ಆರಂಭಿಸೋಣ. ಎಸ್, ಎಲ್ಲ ರೆಡಿ ಇದ್ದೀರಾ? ಓಕೆ, ಹಾಗಿದ್ರೆ ಇವತ್ತಿನ ಸೆಷನ್ ಮೊದಲನೇ ಪ್ರಶ್ನೆ ಹೀಗಿದೆ. ಪ್ರಶ್ನೆಯಲ್ಲೇ ಮಳೆಯ ಹನಿಯ ಪ್ರಯಾಣ. ಸೊ ನಿಮ್ಮ ಊರಲ್ಲಿ ಇದೆಯಾ ಮಳೆ ಹನಿಗಳು? ಬೀಳ್ತಾ ಇದೆ ಅಲ್ಲ, ಮಳೆಗಾಲದಲ್ಲಿ ಮಳೆ ಹನಿ ಬೀಳುತ್ತಲ್ಲ. ಓಕೆ, ಈ ಪ್ರಶ್ನೆ ನೋಡೋಣ. ಬೇಸಿಗೆಯ ದಿನವೊಂದರಲ್ಲಿ ಅಮ್ಮ ಒಗೆದ ಒದ್ದೆಯಾದ ಬಟ್ಟೆಗಳನ್ನ ಬಿಸಿಲಿನಲ್ಲಿ ಒಣಗಲು ಹಾಕಿದರು. ಕೇವಲ 2 ಗಂಟೆಗಳಲ್ಲಿ ಬಟ್ಟೆಗಳೆಲ್ಲ ಸಂಪೂರ್ಣವಾಗಿ ಒಣಗಿದವು. ಇದು ಸಾಮಾನ್ಯ. ಬೇಸಿಗೆ ಚೆನ್ನಾಗಿ ಬಿಸಿಲಿದ್ದಾಗ ಖುಷಿಯಾಗಿ ಬಿಸಿಲು ಚೆನ್ನಾಗಿದೆ, ಬಟ್ಟೆ ಹರಡಿದ್ರೆ ಬೇಗ ಒಣಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆನ ಒಗ್ದು ಹರಡ್ತಾರೆ, ಒಣಗಕ್ಕೆ ಹಾಕ್ತಾರೆ. ಬರೀ 2 ಗಂಟೆಗಳಲ್ಲಿ ಬಟ್ಟೆಗಳೆಲ್ಲ ಗರಿಗರಿಯಾಗಿ ಯಾಕೆ ಹೀಗೆ? ಬಟ್ಟೆಯಲ್ಲಿದ್ದಂತಹ ನೀರೆಲ್ಲ ಒಣಗಿ ಎಲ್ಲಿಗೆ ಹೋಯ್ತು? ಬಟ್ಟೆಲಿ ನೀರ್ ತೊಟ್ಟಿತ್ತಾ ಇತ್ತು, ತೇವವಾಗಿತ್ತಲ್ವಾ. ಈಗ ಬಟ್ಟೆನ ಬಿಸಿಲಿಗೆ ಹಾಕಿದ ತಕ್ಷಣ ಅದ್ರಲ್ಲಿ ಇದ್ದಂತಹ ನೀರ್ಗಳು ಎಲ್ಲಿ ಹೋಯ್ತು? ಬಟ್ಟೆಯಿಂದ ಕಣ್ಮರೆಯಾದಂತಹ ಆ ನೀರು ಮುಂದೆ ಒಂದು ದಿನ ನಮಗೆ ಮಳೆಯ ರೂಪದಲ್ಲಿ ವಾಪಸ್ ಸಿಗಲು ಸಾಧ್ಯವೇ? ಹೇಗೆ ಅಂತ ಕೇಳ್ತಾ ಇದಾರೆ. ಪ್ರಶ್ನೆ ಇದು. ಅರ್ಥ ಆಯ್ತಾ? ನಾವು ಬಟ್ಟೆನ ಒಣಗ್ ಹಾಕಿದಾಗ ಆ ಬಟ್ಟೆಲಿ ಇದ್ದಂತಹ ನೀರ್ಗಳು ಒಣಗಿ ಎಲ್ಲಿಗೆ ಹೋಗುತ್ತೆ? ಅಲ್ಲಿ ಹೋದಂತಹ ನೀರು, ಬಟ್ಟೆಯಿಂದ ಕಣ್ಮರೆಯಾದಂತಹ ನೀರು ಮುಂದೆ ಒಂದಿನ ನಮ್ಗೆ ಮಳೆ ರೂಪದಲ್ಲಿ ವಾಪಸ್ ಸಿಗಲು ಸಾಧ್ಯನಾ ಅಂತ ಕೇಳ್ತಾ ಇದಾರೆ. ಏನಿರಬಹುದು ಉತ್ತರ? ಸೊ ಈಗ ನಾವು ಬಟ್ಟೆ ಒಗ್ದಿರ್ತೀವಿ, ಬಿಸಿಲಿಗೆ ಒಣಗ್ ಹಾಕ್ತಿವಿ, ಬಿಸಿಲು ಹಿಂದೆ ಕಾಣ್ತಾ ಇದೆಯಲ್ಲ ಬೆಳಕಿನಿಂದ ನೀರ್ಗಳೆಲ್ಲ ಆವಿಯಾಗಿ ಹೋಗುತ್ತೆ. ಎಲ್ಲಿ ಹೋಯ್ತಾ ನೀರು? ಮತ್ತೆ ವಾಪಸ್ ಅದು ಮಳೆಯ ಮೂಲಕ ನಮ್ಗೆ ಸಿಗುತ್ತಾ? ಇದನ್ನೇ ನಾವು ನೀರಿನ ಜಲಚಕ್ರ ಅಂತ ಕರಿತೀವ, ವಾಟರ್ ಸೈಕಲ್ ಅಂತ ಕರಿತೀವ. ತಿಳ್ಕೊಳ್ಳೋಣವಾ? ಬಿಸಿಲಿನ ತಾಪಕ್ಕೆ ಬಿಸಿಯಲ್ಲಿದ್ದಂತಹ ನೀರು ಆವಿಯಾಗಿ, ಅಂದ್ರೆ ಎವಾಪರೇಷನ್ ಆಗಿ ಗಾಳಿಯನ್ನ ಸೇರುತ್ತೆ. ಆ ಆವಿಯೇ ಮೇಲೆ ಹೋಗಿ ಮೋಡವಾಗಿ ನಂತರ ತಂಪಾಗಿ ಮತ್ತೆ ಮಳೆಯ ರೂಪದಲ್ಲಿ ಭೂಮಿಗೆ ಬರುತ್ತೆ. ಈ ಒಂದು ಪ್ರಕ್ರಿಯೆಗೆ ನಾವು ವಾಟರ್ ಸೈಕಲ್, ಜಲಚಕ್ರ ಅಂತ ಕರಿತೀವಿ. ಬಿಸಿಲಿನ ತಾಪಕ್ಕೆ ಬಟ್ಟೆಲಿದ್ದಂತ ನೀರು ಆವಿಯಾಗಿ ಇವಾಪರೇಷನ್ ಆಗಿ ಗಾಳಿಯನ್ನ ಸೇರುತ್ತೆ. ಗಾಳಿಯಿಂದ ಅದು ಮೋಡವಾಗಿ ಪರಿವರ್ತನೆಗೊಳ್ಳುತ್ತೆ. ಮೋಡದಿಂದ ಮೋಡ ಡಿಕ್ಕಿ ಹೊಡೆದು ಮತ್ತೆ ಮಳೆ ಹನಿಯಾಗಿ ಭೂಮಿಗೆ ಬರುತ್ತೆ. ಆದ್ರಿಂದ ಇಲ್ಲಿಂದ ಹೋಗಿ ಮತ್ತೆ ಬರೋದಕ್ಕೆ ಏನು ಒಂದು ಸರ್ಕಲ್ ಆಗ್ತಾ ಇದೆ ಅಲ್ವಾ? ಆ ಸರ್ಕಲ್ ಅನ್ನೇ ನಾವು ಸೈಕಲ್, ವಾಟರ್ ಸೈಕಲ್ ಅಥವಾ ಜಲಚಕ್ರ ಅಂತ ಕರಿತೀವಿ. ಓಕೆ, ಗುಡ್. ಅರ್ಥ ಆಯ್ತಾ ಎಲ್ಲರಿಗೂ ಪ್ರಶ್ನೆ? ಈಸಿ ಆಗಿತ್ತಾ? ಓಕೆ, ತಲೆಗೆ ಹೋಯ್ತಾ? ಓಕೆ, ಈಗ ನೆಕ್ಸ್ಟ್ ಗೊತ್ತಾಗಿರ್ಬೇಕಲ್ವಾ. ನೆಕ್ಸ್ಟ್ ಅಮ್ಮ ಬಂದ್ ಬಟ್ಟೆ ಹರಿದಾಗ ನೀರ್ ಎಲ್ಲಿ ಹೋಗ್ತಾ ಇದೆ, ಮಳೆ ಎಲ್ಲಿಂದ ಬರ್ತಾ ಇದೆ? ತಂಪಾಗಿರೋ ಗಾಳಿ ಬೀಸುತ್ತೆ, ಹೇಳ್ತಾರೆ ಮಾತು. ಮಳೆ ಬರುವ ಮುನ್ನ ಗಾಳಿ ತಂಪು ಅಂತ ಹೇಳ್ತಾರೆ, ಹೌದಾ? ಹೇಗೆ ತಂಪಾದಂತಹ ಗಾಳಿ ಬರುತ್ತೆ? ಇಲ್ಲಿಂದ ಆವಿಯಾದಂತಹ ನೀರೆಲ್ಲ ವಾತಾವರಣ, ಅಟ್ಮಾಸ್ಫಿಯರ್ ಅನ್ನ ಮಾಡುತ್ತೆ ಆ ಮೂಲಕ. ತಿಳಿತಾ ಎಲ್ಲರಿಗೂ? ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಗಮನವನ್ನ ಹರಿಸೋಣ. ಓಕೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್. ಬೆಳಕಿನ ಪಾರದರ್ಶಕತೆ, ಬೆಳಕಿನ ಪಾರದರ್ಶಕತೆ ಕಡೆಗೆ ನೋಡೋಣ. ಒಂದು ಪಾರದರ್ಶಕ, ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಲೋಟ ಮತ್ತು ಒಂದು ಪಾರಕ, ಅಪಾರಕ ಅಂದ್ರೆ ಒಪೇಕ್, ಯಾವ್ದ್ರ ಮೂಲಕ ನಾವು ಒಳಗೆ ಏನಿದೆ ಕಾಣ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಪಾರಕ ಅಂತ ಕರಿತೀವಿ. ಅದಾದಂತ ಸ್ಟೀಲ್ ಲೋಟ ನಿಮ್ಮ ಮುಂದೆ ಇದೆ. ಓಕೆ, ಒಂದು ಟ್ರಾನ್ಸ್ಪರೆಂಟ್ ಆಗಿರೋ ಪ್ಲಾಸ್ಟಿಕ್ ಲೋಟ, ಒಂದು ಅಪಾರಕ ಒಪೇಕ್ ಆಗಿರುವಂತಹ ಸ್ಟೀಲ್ ಲೋಟ ನಿಮ್ಮ ಮುಂದೆ ಇದೆ. ಕತ್ತಿನ ಕೋಣೆಯಲ್ಲಿ ಟಾರ್ಚ್ ಬೆಳಕನ್ನ ಬಳಸಿಕೊಂಡು ಲೋಟದ ಒಳಗಡೆ ಏನಿದೆ ಎಂದು ನೋಡದೆ ಯಾವ ಲೋಟದಲ್ಲಿ ನೀರಿದೆ ಅಂತ ಕಂಡುಹಿಡಿಯಲು ನೀವ್ ಏನ್ ಮಾಡ್ತೀರಾ? ಒಂದು ಡಾರ್ಕ್ ರೂಮ್, ಕತ್ತಲ ಕೋಣೆಯಲ್ಲಿ ಟಾರ್ಚ್ ನ ಬಳಸ್ಕೊಂಡು
ಲೋಟದ ಒಳಗಡೆ ಏನಿದೆ ಅಂತ ನಾವ್ ನೋಡ್ತೇನೆ. ಯಾವ ಲೋಟದಲ್ಲಿ ನೀರಿದೆ ಅಂತ ಕಂಡು ಹಿಡಿಯಲು ನಾವ್ ಏನ್ ಮಾಡ್ತೀವಿ? ಏನ್ ಮಾಡ್ಲಿಕ್ಕಾಗತ್ತೆ? ಗೊತ್ತಾಗ್ತಾ ಇದ್ಯಾ? ಒಂದ್ ಕಡೆ ಟ್ರಾನ್ಸ್ಪರೆಂಟ್ ಲೋಟ ಇದೆ, ಒಂದ್ ಕಡೆ ಸ್ಟೀಲ್ ಲೋಟ ಇದೆ. ಒಂದು ಕತ್ಲೆ ಕೋಣೆಯಲ್ಲಿ ಇಟ್ಟಾಗ ಅದ್ರ ಒಳಗಡೆ ಏನಿದೆ ಅಂತ ನಮ್ಗೆ ನೋಡಕ್ ಆಗ್ತೇನೆ. ಅದ್ರೊಳಗಡೆ ನೀರ್ ಇದೆಯಾ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ? ಆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣವಾ? ನೋಡಿ, ಪಾರದರ್ಶಕ ಪ್ಲಾಸ್ಟಿಕ್ ಲೋಟದ ಮೂಲಕ ಬೆಳಕು ಸುಲಭವಾಗಿ ಹಾದು ಹೋಗುತ್ತದೆ. ಹಾಗಾಗಿ ಅದ್ರ ಒಳಗಡೆ ಇರುವಂತ ನೀರು ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಓಕೆ, through this transparent glass the light moves outside. ಸೊ ಆದ್ರಿಂದ ಇದ್ರೊಳಗಡೆ ನೀರಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅಪಾರಕ ಸ್ಟೀಲ್ ಅಂದ್ರೆ ಒಪೇಕ್ ಜಾತಿಗೆ ಸೇರಿದಂತಹ ಸ್ಟೀಲ್ ಲೋಟದ ಮೂಲಕ ಬೆಳಕು ಹಾದು ಹೋಗೋದಿಲ್ಲ. ಅದು ನೆರಳನ್ನ ಉಂಟು ಮಾಡುತ್ತೆ. ಸೊ ಬೆಳಕು ಹಾದು ಹೋಗೋದಿಲ್ಲ, ಬದಲಿಗೆ ನೆರಳನ್ನ ಉಂಟು ಮಾಡೋದ್ರಿಂದ ನಮ್ಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇದನ್ನ ನಮ್ಮ ವಿಜ್ಞಾನದಲ್ಲಿ ಲೈಟ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಅಂದ್ರೆ ಬೆಳಕಿನ ಹಾದು ಹೋಗುವ ಗುಣವನ್ನ ಬಳಸಿ ಲೋಟದ ಒಳಗಿರೋದನ್ನ ಗುರುತಿಸಬಹುದು. ಬೆಳಕಿನ ಮೂಲಕನೇ ನಾವು ಲೋಟದ ಒಳಗೆ ಕತ್ತಲೆ ಕೋಣೆಯಲ್ಲಿದ್ದು ಕೂಡ ಲೋಟದ ಒಳಗಡೆ ಏನಿದೆ ಅಂತ ಗುರುತಿಸ್ಲಿಕ್ಕೆ ನಮ್ಗೆ ಇದು ಸಾಧ್ಯವಾಗುತ್ತೆ. ಅಂಡ್ ಇದನ್ನ ನಾವೇನಂತ ಕರಿತೀವಿ? ಏನಂತ ಕರಿತೀವಿ ಮಕ್ಳೇ? ಲೈಟ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಹಾಗಾಗಿ ಬೆಳಕಿನ ಪ್ರಸರಣ ಪಾರದರ್ಶಕ ಮತ್ತು ಅಪಾರಕ ವಸ್ತುಗಳ ಮೇಲೆ. ಪಾರದರ್ಶಕ ವಸ್ತುಗಳ ಮೂಲಕ ಬೆಳಕು ಸುಲಭವಾಗಿ ಹೋಗುತ್ತೆ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ಬೆಳಕು ಸುಲಭವಾಗಿ ಹೋಗುತ್ತೆ. ನಾವು ಅವುಗಳ ಮೂಲಕ ಸ್ಪಷ್ಟವಾಗಿ ನೋಡಬಹುದು. ಗಾಜು, ನೀರು, ಸ್ವಚ್ಛ ಪ್ಲಾಸ್ಟಿಕ್ ಇದಕ್ಕಿರುವಂತ ಎಕ್ಸಾಂಪಲ್. ಓಕೆ, ಅಪಾರಕ ಅಂದ್ರೆ ಒಪೇಕ್ ಅಂತ ಕರಿತೀವಿ. ಬೆಳಕನ್ನ ಸಂಪೂರ್ಣವಾಗಿ ತಡೆಯುತ್ತೆ. ಅಲ್ಲಿ ನೀವು ನೆರಳನ್ನ ಗಮನಿಸಬಹುದು. ನಾವು ಅವುಗಳ ಮೂಲಕ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಿಗೆ ನೆರಳನ್ನ ಗಮನಿಸಬಹುದಷ್ಟೇ. ಮರ, ಕಲ್ಲು, ಗೋಡೆ ಇದಕ್ಕಿರುವಂತಹ ಉದಾಹರಣೆಗಳು. ಹಾಗಾಗಿ ಇದನ್ನ 3 ವಿಭಾಗವಾಗಿ ನಾವು ವಿಭಜಿಸ್ತಾ ಹೋಗಬಹುದು. ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲ್ಯೂಸೆಂಟ್, ಒಪೇಕ್. ಟ್ರಾನ್ಸ್ಪರೆಂಟ್ ಅಂದ್ರೆ ಎಲ್ಲಿ ಆರಾಮಾಗಿ ಬೆಳಕು ಹೋಗುತ್ತೆ. ಟ್ರಾನ್ಸ್ಪರೆಂಟ್ ಅಂದ್ರೆ ಅರ್ಧಂಬರ್ಧ. ಅದು ಟ್ರಾನ್ಸ್ಪರೆಂಟು ಅಲ್ಲ, ಒಪೇಕು ಅಲ್ಲ. ಒಪೇಕ್ ಅಂದ್ರೆ ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಆಗಲ್ಲ. ಮೇಡಮ್ ಇಂಗ್ಲಿಷ್ ನಲ್ಲಿ ಹೇಳಿದ್ರಿ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲ್ಯೂಸೆಂಟ್, ಒಪೇಕ್ ಅಂತ. ಕನ್ನಡದಲ್ಲಿ ಏನಂತ ಕರೀತಾರೆ ಇದಕ್ಕೆ ತಿಳ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್, ಈಗ ಈ ಒಂದು ಗಾಜಿನಲ್ಲಿ ಏನಿದೆ? ಮೀನಿದೆ, ನಮ್ಗೆ ಕಾಣಿಸ್ತಾ ಇದೆಯಲ್ಲ. ಯಾವ್ದು ಪಾರದರ್ಶಕವಾಗಿದೆಯೋ, ಟ್ರಾನ್ಸ್ಪರೆಂಟ್ ಆಗಿದೆಯೋ ಅದನ್ನ ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಟ್ರಾನ್ಸ್ಲೂಸೆಂಟ್ ಅಂದ್ರೆ ಅರ್ಧ ಪಾರದರ್ಶಕ. ಇದ್ರ ಹಿಂದ್ಗಡೆ ಕೈ ಏನೋ ಇದೆ. ಯಾರ್ ಕೈ? ಅದ್ರ ಬಣ್ಣ ಯಾವ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಅಂದ್ರೆ ಸ್ಪಷ್ಟವಾಗಿ ನಮ್ಗೆ ಕಾಣಿಸುತ್ತೆ. ಹೌದಾ? ಸ್ಪಷ್ಟವಾಗಿ ಕಾಣುತ್ತೆ, ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಲ್ಲ. ಆದ್ರಿಂದ ಅದು ಅರ್ಧ ಪಾರದರ್ಶಕ ಅಥವಾ ಅಲ್ಪ ಪಾರದರ್ಶಕ ಆಗುತ್ತೆ. ಟ್ರಾನ್ಸ್ಲೂಸೆಂಟ್ ಆಗ್ತಾ ಹೋಗುತ್ತೆ. ಒಪೇಕ್ ಅಂದ್ರೆ ಅಪಾರಕ. ಅದ್ರ ಒಳಗಡೆ ಏನಿದೆ ನಮ್ಗೆ ಗೊತ್ತಾಗಲ್ಲ. ಹತ್ರ ಹೋಗಿ ನೋಡಿದಾಗ ಅಥವಾ ಕುಡ್ದಾಗ ಮಾತ್ರನೇ ಗೊತ್ತಾಗೋದು. ಆಚ ಕಡೆಯಿಂದ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತದ್ನ ಒಪೇಕ್ ಅಂತ ಕರಿತೀವಿ. ಗಾಜು, ನೀರು, ಸ್ವಚ್ಛ ಪ್ಲಾಸ್ಟಿಕ್ ಇವೆಲ್ಲವೂ ಕೂಡ ಪಾರದರ್ಶಕ, ಟ್ರಾನ್ಸ್ಪರೆಂಟ್. ತೆಳುವಾದ ಬಟ್ಟೆ ಅದು ಪಾರದರ್ಶಕ ಅಂದ್ರೆ ಟ್ರಾನ್ಸ್ಲೂಸೆಂಟ್. ಮರ, ಕಲ್ಲು, ಸ್ಟೀಲ್, ಗೋಡೆ ಇವೆಲ್ಲ ಪಾರಕ ಅಂದ್ರೆ ಒಪೇಕ್. ಅದ್ರೊಳಗಡೆ ಏನಿದೆ ನಮ್ಗೆ ಕಾಣಿಸಲ್ಲ. ಓಕೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ವಿಜ್ಞಾನ. ಇಸ್ಂಟ್ ಇಟ್ ಇಂಟ್ರೆಸ್ಟಿಂಗ್ ಸೈನ್ಸ್? ಇದೇ ತರ ಬಹಳ ಆಸಕ್ತಿದಾಯಕವಾದಂತಹ ವಿಷಯಗಳನ್ನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಅಪ್ಪಣೆಯನ್ನ ಕೊಡಿ ವಿದಾಯವನ್ನ ಹೇಳ್ತಾ ಇದೀವಿ. ಮುಂಬರುವಂತಹ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಅಂಡ್ ಎಲ್ಲಾ ಪ್ರೀತಿಯ ಮಕ್ಳಿಗೂ, ಶಿಕ್ಷಕರಿಗೂ, ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಹಬ್ಬದ ಶುಭಕಾಮನೆಗಳನ್ನ ಮುಂಗಡವಾಗಿ ಕೇಳ್ತಾ ಇದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.